ಹಾವೇರಿಯಲ್ಲಿ ಬಿತ್ತನೆ ಬೀಜಕ್ಕೆ ಮುಗಿಬಿದ್ದ ಅನ್ನದಾತರು. ಬಿತ್ತನೆಗೆ ಅನುಕೂಲಕರವಾದ ಮುಂಗಾರು ಮಳೆ ಸುರಿದಿದ್ದು ಬಿತ್ತನೆ ಬೀಜ ಖರೀದಿಗೆ ರೈತರು ಮುಗಿಬಿದ್ದಿದ್ದಾರೆ. ಹಾವೇರಿ ಜಿಲ್ಲೆ ರೈತ ಸಂಪರ್ಕ ಕೇಂದ್ರದಲ್ಲಿ ಸಬ್ಸಿಡಿ ದರದಲ್ಲಿ ಬೀಜ ಖರೀದಿಸಲು ನೂಕುನುಗ್ಗಲು ಉಂಟಾಗಿದೆ. ಬಂಕಾಪುರದಲ್ಲಿ ಪ್ರತಿಭಟನೆ ನಡೆಸಿದ್ದ ರೈತರು ರಟ್ಟಿಹಳ್ಳಿಯಲ್ಲಿಯೂ ಬೀಜಕ್ಕಾಗಿ ಪರದಾಡಿದರು. ಹಾವೇರಿ ತಾಲೂಕಿನ ಕರ್ಜಿಗೆಯಲ್ಲೂ ಸಹ ಸಾಲುಗಟ್ಟಿ ನೂರಾರು ರೈತರು ಬೀಜಕ್ಕಾಗಿ ನಿಂತಿದ್ದರು. ಬೀಜಕ್ಕಾಗಿ ತಳ್ಳಾಟ ನೂಕಾಟ. ಮಧ್ಯರಾತ್ರಿಯೇ ಬಂದು ಕೃಷಿ ಕೇಂದ್ರದ ಎದುರು ಮಲೆಗೆ ಪಾಳೆ ಹಚ್ಚಿದ್ದ ರೈತರು. ಕೌಂಟರ್ ವ್ಯವಸ್ಥೆ ಮಾಡದ ಕೃಷಿ ಇಲಾಖೆ ಹಾಗೂ ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ. ಎಲ್ಲ ರೈತರಿಗೂ ಬೀಜ ನೀಡುವಂತೆ ಅನ್ನದಾತರ ಆಗ್ರಹ. ವರದಿ ನಾಗರಾಜನಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಪ್ಯಾಕೆಟ್ ತೊಗೊಂಡು ಹೋಗಕ್ಕೆ ಬಂದಿದ್ದೆ. ನನಗೆ ರಾತ್ರಿ ಬಂದು ಮಕ್ಕಂಡಾರೆ. ನಮ್ಮ ಗಂಡು ಮಕ್ಕಳು ಇನ್ನೂ ಕೊಡಕ್ಕೆ ಚಲೋ. ಎಷ್ಟು ದಿವಸದ ಅಡ್ಡಾಡೋದು? 4-5 ಒಂದು ವಾರ ಆತ್ರಿ ಅಡ್ಡಾಡಕ್ಕೆ. ಈಗ ಏನಂತಾರೆ ರೀ ಅವರು? ಬೀಜವನ್ನು ಕೊಡ್ತಾ ಇಲ್ಲ. ಇವತ್ತು ಬೆಳೆ ಕೊಡ್ತೇವೆ ಅಂತ ಹೇಳಿದರೆ ಇನ್ನೂ ಕೊಟ್ಟಿಲ್ಲ. ನಾವು ಎಂಟೆಂಟು ವರ್ಷ ಆದರೆ ಬಿತ್ತದ ಯಾವಾಗ ಬೆಳೆದ ಯಾವಾಗ ತುಂಬ ಇಳುವರಿ ಲೇಟ್ ಆಗುತ್ತೆ. ನಮಗೆ ಲೇಟ್ ಆಗ್ತಂದ್ರೆ ಸರಿಯಾಗಿ ಬೀಜದ ವ್ಯವಸ್ಥೆ ಕೊಡ್ತಾ ಇಲ್ಲ. ನಮಗೆ ಭಾಳ ತೊಂದರೆ ಆಗ್ತಾ ಇದೆ. ರಾತ್ರಿ ಬಂದು 9 ಗಂಟೆ ಮಲಗೋರು ಇನ್ನೂ ಬೀಜ ಕೊಟ್ಟಿಲ್ಲ ನಮಗೆ. ಈ ಥರ ಆದ ಸಮಸ್ಯೆ ಆಗುತ್ತೆ. ತುಂಬ ಜನ ಇದ್ದಾರೆ. ಹಳ್ಳಿಯವರೆಲ್ಲ ಬಂದಿದ್ದಾರೆ ಇಲ್ಲಿ. ಇದಕ್ಕೆ ಪರಿಹಾರ ಮಳೆ ಒಂದು ಆಗೈತಿ, ಬಿತ್ತಾಕ ಬೀಜನ ಸಿಗೋಲ್ಲ. ಯಾಕೆ ಹೋಗಲ್ರಿ ಅವರು ಬೀಜನ? 8 ದಿವಸ ಆತ್ರಿ ನಾವು ಬರೋದು ಹೋಗೋದು ಮಾಡಾಕಂತ. ಇನ್ನು ಕೋಪನ್ ಸತಿ ಕೊಡಾಕೋಲ್ರಿ. ಇಂಥ ದಿವ್ಸ ಕೊಡ್ತೇವೆ ಅಂತ ಹೇಳುವಲ್ರ. ಹೊಡೆದಾಗ ಕಚ್ಚಾರ ಇಲ್ಲ.